ಶಿವನ ಪಾದಕ್ಕೆ ಹೋಗ್ಬೇಕು. ಅಲ್ಲಿ ಸಪ್ತ ಐತಿ, ಅಲ್ಲಿ ದಾಸೋಹ ಐತಿ, ಅಲ್ಲಿ ಭಕ್ತರು ಕೂಡ್ತಾವ. 10,000 ಭಕ್ತರು ಕೂಡ್ತಾವ. 10,000 ನನ್ನ ಮಗ ಏನು ದೊಡ್ಡವನ, ನಿಮ್ಗೆ ಮಣ್ಣು ಕುಡಂಗಾದ ಕುಡಿಸಿ ಕುಡ್ದಾಡಕ್ಕೆ ಕಾಲು ಗಟ್ಟಿ ಹಿಡಿದು ಗುಡ್ದಾಗ ಗಿರ್ಕಂಡು ಗುಡ್ದಾಗ ಹುಗಿಸಿ ನಾಯಿ ನಸಿ ತಿರ್ಲಿ ಅಂದವ. ಅದಕ್ಕೆ ಭಕ್ತಿಗಳಿಗೆ ಹೆಂಗೆ ಲಿಂಕ್ ಇರ್ಬೇಕಂದ್ರೆ ಹಂಗೆ ಲಿಂಕ್ ಇರ್ಬೇಕು. ನಾವು ಅಂದಾಗ ನಾವು ತುಪ್ಪ ಹಾಕಿ ನಾವು ತುಪ್ಪ ಅಂತ ಆಯುಷ್ಯ ಭಾಳ. ಈಗ ಎಷ್ಟು ಮಂದಿ ಜೀವದೊಳಗಿಲ್ಲ, ನೀವ್ಯಾಕೆ ಆಗಿವಾಸಿ? ಬಸವಣ್ಣ ಅದ, ಬುದ್ಧ ಅದ, ಮಾವಿನ ಅದ, ಯೇಸು ಕ್ರಿಸ್ತ ಅದ, ಎಲ್ಲ ಆದ್ರು ನೀವು ಯಾವಾಗ ಆಗೋದು? ನೀವು ಯಾವಾಗ ಆತ್ಮಜ್ಞಾನಿಗಳಾಗ? ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೋ, ಮಾನವ ಜನ್ಮ ಹುಟ್ಟಿದ ಮೇಲೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ತಪ್ಪ ಉಪಯೋಗ ಇಲ್ಲ, ವ್ಯಾಪ್ತ ಜನ್ಮ. ಅದಕ್ಕಾಗಿ ನೀವು ಎಷ್ಟೋ ಮಂದಿ ಒಬ್ಬಕ್ಕೆ ಮುದುಕಿದ್ದಳು ಕುಂಬಾರ, ಆಕೆ ಹೆಸರು ನೆನಪಿಲ್ಲ, ಗೌವಾಯಿ. ಆ ಬಾಬಾಸಾಹೇಬ ಅಂತ ಹೇಳುವಾಗ ಆಕೆ ಕೇಳತ್ತ, ಯಪ್ಪ ಕೃಷ್ಣ ಪರಮಾತ್ಮ ಬರ್ತಾನೋ, ಚಾನಬಸಾನ ಬರ್ತಾನಂತೆ, ಯಾವಾಗ ಬರ್ತಾನೋ, ಎಲ್ಲಿ ಬರ್ತಾನೋ ಅಂತ ಕೇಳತ್ತೆ. ಶಿಶುವಲ್ಲಿ ಹುಡ್ತಾನೋ, ಗುಡ್ದಾಗ ಇರ್ತಾನೋ, ನಿನಗೆ ಭೇಟಿ ಆಗೋ ಟೈಮ್ ಆಯ್ತು, ನೆನಪಿಲ್ಲ, ನಿನಗೆ ಭೇಟಿ ಹಾಕೋಣ ಬಹುತೇ ಅಂದತ್ತ. ಆಕೆ ಹೋಗಿ ಬನ್ನಿ ಸಣ್ಣ ಭೇಟ ಸಾಯುವ. ನಾವು ಯಾವಾಗ ಬರ್ತಾನೋ, ಯಾವಾಗ ಹುಡ್ತಾನೋ, ಎಲ್ಲಿದಾನು ಇದನ್ನು ತಪಾಸಣೆ ಮಾಡೇ ಇಲ್ಲ. ಕನ್ಯಾ ಎಲ್ಲೈತಿ, ಭೂಮಿ ಎಲ್ಲೈತಿ, ರೊಕ್ಕ ಎಲ್ಲೈತಿ, ಬಂಗಾರ ಎಲ್ಲೈತಿ, ಯಾಕೆ ಬಿಡಿ ಲಿಂಗದ ಒಡೆಯ ಗಂಟು ಐತಂದ್ರೆ ಹುಡ್ಕಾಡಕ್ಕೆ ಹೋಗಿ ಹಕ್ಕಣಕ್ಕೆ ನೊರಕಕ್ಕೆ ಹೋಗ್ಲಾಕತ್ತೇವಿ. ಎಷ್ಟೋ ಮಂದಿ ಗಂಟು ಹುಡ್ಕಾಡಕ್ಕೆ ಹೋಗಿ ತಮ್ಮ ಆಯುಷ್ಯ ಉಳಿಸ್ಕೊಂಡ. ಅದಕ್ಕೆ ಯಾವ ಗಂಟು ಹುಡ್ಕೊಂಡು ಬೇಡ್ರಿ. ಅಪೂರ್ವ ಹೇಳಿದಾಗ ಯಾಕೆ ಕಂಡದಬಾರ್ದು, ತುಡುಗ ಆಗಬಾರ್ದು, ಸಮಯಬಾರ್ದು. ಅಂಥ ಗಂಟು ನೀವು ರಜಾ ಟೀಸು ತುಡುತ್ತಿಲ್ಲ ಅಂತ ಮಂದಿಲ್ಲ, ಅಂಥ ಗಂಟು ತಯಾರು ಮಾಡ್ಕೊಳ್ಳಿ. ಈಗ ಅಪೂರ್ವ ಪುಣ್ಯ ದಿವಸದ 11ನೇದು ಆಯ್ತಂದ್ರೆ ಅವ್ರು ಪುಣ್ಯ ಮಾಡೋದ ನನ್ನ ಯೋಗ, ನನ್ನ ಮನ ಇಲ್ಲಿ ಬಂದತ್ತೇನೆ. ಆಗ ಆ ಪ್ರಕಾರ ಈಗ ನಾನು 3 ಸಲ ಹಾಕಿಸ್ತೇನೆ. ಅವ ನನ್ನ ಕಾಸ್ತಾವ, ನೀವು ಕಾಸ್ತೀವೋ, ನಾನು ಬರ್ತೀನೋ, ಅವೇನ ಯೋಗ ಎತ್ಕೊಂಡು ಆ ಯೋಗ ನನ್ನ ಕಾಸ್ತತ್ತಿ ನಾವು ಬರ್ತೀವಿ. ಅದಕ್ಕಾಗಿ ನಾವು ಪಾಪಗಳು ನಾವು ಕೂಡಾಕಿರ್ತೀವಿ. ಎಂಥ ಸಂಘ ಇದು? ಈ ಸಂಘದಾಗ ಏನು ಮಾಡ್ಕೋಬೇಕು? ನಾವು ಪಕ್ಕ ಹಣ್ಣಾಗಿ ಭಕ್ತಿ ಮಾಡ್ಬೇಕು, ಮೇ ಹಣ್ಣಾಗಿ ಹೋಗಿ ದಗದ ಮಾಡ್ಬೇಕು, ಮನ ಹಣ್ಣಾಗಿ ಹೋಗಿ ಧ್ಯಾನ ಮಾಡ್ಬೇಕು. ನಾನು ಯಾವನ್ನ ಎಲ್ಲಿದ್ದು ಬಂದನಿ ಈ ಜನ್ಮಕ್ಕೆ ಯಾಕೆ ಬಂದು ಎಲ್ಲರೂ ತಿಳ್ಕೊಂಡು ಭಕ್ತಿ ಮಾಡಿ ಮುಂದಿನ ವರ್ಷ ನೋಡಿದ ಸ್ವಪ್ನ ಸುಸ್ವಪ್ನ ಕಂಡು ನಿಮ್ಮ ಒಳಗಿನ ದೇವರ ಕಾಣಕತ್ತಿರ್ಬೇಕು. ಒಂದು ದಿವಸ ಒಬ್ಬ ಬದುಕಂಡ ಬದುಕಿದ್ದ. ಈಗ ಅಪೋಳ ಇದ್ದಂಗೆ ಒಬ್ಬ ಶಂಕ ಅಂತ ಅಪೋಳಿದ್ದು ಹುಬ್ಬಳ್ಳಿಯವರು ಅವ್ರು ಜಮಖಂಡಿಗೆ ಬಂದಾಗ ಮೊದಲಖಂಡಿಗೆ ಬರಾಕಿತ್ತ, ಅಲ್ಲಿ ಹುಲ್ಯಾಳಕ್ಕೆ ಬರಾಕಿತ್ತ. ಆ ಮೊದಲಖಂಡಾಗ ಒಬ್ಬ ವೃದ್ಧಾಪಕ್ಕೆ ಮುದುಕಿದ್ದ, ತಮ್ಮಣ್ಣಪ್ಪ ಅಂತೇಳಿ. ಆ ತಮ್ಮಣ್ಣಪ್ಪ ಇಲ್ಲಿ ಬಂದ ಕೈಯಾಗ ಬಡಿಗೆ ಹಿಡ್ಕೊಂಡು ಹೆಗಲ ಕಂಬಳಿ ಹಾಕ್ಕೊಂಡು ಅಪೋಳ ಹಿಂಗೆ ಕ್ಯಾಮಿಂಗ್ ಹಾಕ್ಕೊಂಡು ರಾಜಕೋಟ್ ಹಾಕ್ಕೊಂಡು ಅಗದಿ ಸಭಾಗಿಗಾರ ಕೂತು ಹುಲ್ಯಾಳಕ್ಕೆ ಹೊಂಟಾವ. ಅವನು ವೃದ್ಧಾಪ ಮುದುಕ ಏನು ಮಾಡ್ಯಾನ, ಹೊತ್ತಾಗ ಇಳ್ದಾನ ಬಂದಾನ. ಅಪೋಳಿಗೆ ನಮಸ್ಕಾರ ಮಾಡಕ್ಕೆ ಹೋಗ್ಯಾನ. ನಮಸ್ಕಾರ ಮಾಡಕ್ಕೆ ಹೋಗೋಣ, ನಮಸ್ಕಾರ ಮಾಡ್ಯಾನ. ಆಶೀರ್ವಾದಪ್ಪ ಭಕ್ತ ಅಂದವ ಅಪೋಳು. ಯಪ್ಪ ಅಂದತ್ತವ ಮುದುಕ, ಏನಪ್ಪ ಹೇಳುವಂದದ್ದು? ಅಪೋಳು ಭಾಳ ಚಲೋ ಇದ್ದದ್ದು. ಏನಪ್ಪ ಹೇಳುವಂದದ್ದು? ಗುಡಿ ಎಲ್ಲ ಚಂದ ಐತಪ್ಪ, ದೇವರಿಲ್ಲ ಅಂದತ್ತ. ಅವ್ರು ನಿಮ್ಮ ಶರೀರ, ನಿಮ್ಮ ಮೂರ್ತಿ, ಮುಖ ಎಲ್ಲ ವಿಷ್ಣುನಾಗ ಚಂದ ಐತಿ, ಆದ್ರೆ ಒಳಗೆ ದೇವರಿಲ್ಲ ಅಂದತ್ತು. ಅಪೋಳು ಗಾಡ್ಯಾನ ತಲೆ ಇಳಿದವ, ಉದ್ದ ಆಗಿದ್ದ. ಆಟ ಬಿದ್ದು ಎಪ್ಪ ಚಾಮ ಹಾಕಿತ್ತು ಮುದಕ್ಕೆ ಗಾಬಾತ. ಅಪೋಳಕ್ಕೆ ನನಗೆ ಆಟ ಬಿದ್ದು ಎಂಥ ಪಾಪ ಮಣ್ಣು. ಆದ್ರೆ ಅವು ಎದ್ದು ಇರ್ತದೆ. ಹೌದು ಮುದಕ ನೀ ಹೇಳೋದು ಸತ್ಯ ಅಪೋಳು. ಹೌದು ಸತ್ಯ. ಮುಂದಿನ ವರ್ಷ ನೋಡಿದ ಈ ಗುಡಿ